ಬುರುಡೆಗಳಿಂದ ದೆಹಲಿಗೆ ಎತ್ಕೊಂಡು ಹೋಗಿದ್ದು ನನಗೆ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ. ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಕೂಡ ನನಗೆ ಗೊತ್ತಿದೆ, ಎಲ್ಲವನ್ನ ಗೊತ್ತು ಅಂತ ಹೇಳಿರುವಂಥದ್ದು. PIL ಹಾಕಿದ್ದು ಕೂಡ ನನಗೆ ಗೊತ್ತಿದೆ, ಅಲ್ಲಿ ರಿಜೆಕ್ಟ್ ಆಗಿದ್ದು ಕೂಡ ನನಗೆ ಗೊತ್ತಿದೆ. ಬುರುಡೆ ವಿಚಾರದಲ್ಲಿ ಹೇಳ್ತಾ ಇರುವಂಥದ್ದು. ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಗೊತ್ತು, PIL ಹಾಕಿದ್ದು ಗೊತ್ತು, ಅಲ್ಲಿ ಅದು ರಿಜೆಕ್ಟ್ ಆಗಿದ್ದು ಕೂಡ ಗೊತ್ತು, ಎಲ್ಲ ಗೊತ್ತು ನನಗೆ ಅಂತ ಹೇಳಿ DCM DK ಶಿವಕುಮಾರ್ ಬಾಂಬನ್ನು ಸಿಡಿಸಿದ್ದಾರೆ. ಈಗ ಬುರುಡೆ ಪ್ರಕರಣದಲ್ಲಿ ಏನಾಗಿತ್ತು, ಧರ್ಮಸ್ಥಳ ಕೇಸ್ನಲ್ಲಿ ವಾಸ್ತವಾಂಶ ಜನರಿಗೆ ತಿಳಿಸಬೇಕು. ರಾಜಕೀಯ ಯಾರೇನು ಬೇಕಾದರೂ ಮಾತನಾಡಬಹುದು, ಆದರೆ ಅದಕ್ಕೆ SIT ತನಿಖೆಗೆ ಸರ್ಕಾರದ ಆದೇಶ ಇದೆ. SIT ವರದಿ ಬಂದ ನಂತರ ಮಾತನಾಡ್ತೇನೆ ನಾನು ಅಂತ ಹೇಳಿದ್ದಾರೆ. ಇದು DCM DK ಶಿವಕುಮಾರ್ ಅವರ ಒಂದು ಸ್ಫೋಟಕ ಹೇಳಿಕೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟದ್ದು ಕೆಲ ದಿನಗಳ ಹಿಂದೆಯಷ್ಟೇ ಕೂಡ ಹೇಳಿದರು. ಈ ಒಂದು ಬುರುಡೆ ಪ್ರಕರಣದಲ್ಲಿ ಬುರುಡೆ ದೆಹಲಿಗೆ ಎತ್ಕೊಂಡು ಹೋಗಿದ್ದು ಗೊತ್ತು, ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಕೂಡ ಗೊತ್ತು, PIL ಹಾಕಿದ್ದು ಗೊತ್ತು, ಅದು ಅಲ್ಲಿ ರಿಜೆಕ್ಟ್ ಆಗಿದ್ದು ಕೂಡ ಗೊತ್ತು. ಈ ಎಲ್ಲ ವಿಚಾರಗಳು ಕೂಡ ನನಗೆ ಗೊತ್ತಿತ್ತು, ಮೊದಲೇ ಗೊತ್ತು ನನಗೆ, ಹೀಗಂತ ಹೇಳಿ ಈಗ ಒಂದು ಹೊಸ ಬಾಂಬನ್ನು ಸಿಡಿಸಿರುವಂಥದ್ದು DK ಶಿವಕುಮಾರ್ ಅವರು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲೇ ನನಗೆ ಎಲ್ಲ ಗೊತ್ತಿತ್ತು, ಧರ್ಮಸ್ಥಳ ಕೇಸಲ್ಲಿ ವಾಸ್ತವಾಂಶ ಜನರಿಗೆ ತಿಳಿಸಬೇಕು, ಅಷ್ಟೇ ನಮ್ಮ ಒಂದು ಸರ್ಕಾರದ ಉದ್ದೇಶ. ರಾಜಕೀಯವಾಗಿ ಯಾರು ಏನು ಬೇಕಾದರೂ ಮಾತನಾಡಬಹುದು, ಆದರೆ ಸತ್ಯಾಂಶ ಹೊರಗೆ ಬರೋದು ತನಿಖೆ ಆದ ನಂತರ. SIT ತನಿಖೆ ಆದ ಮೇಲೆ ಏನು ನಾವು ಆದೇಶ ಕೊಟ್ಟಿದ್ವಿ ಸರ್ಕಾರದಿಂದ, ಆ ಒಂದು ತನಿಖೆ ಆಗಲಿ, ಆ ಒಂದು ವರದಿ ಬಂದ ನಂತರ, SIT ವರದಿ ಬಂದ ನಂತರ ಏನೇ ಇದ್ದರೂ, ಯಾರೇ ಆದರೂ, ನಾನಾಗಿರ್ಬೋದು ಬೇರೆ ಯಾರೇ ಆಗಿರ್ಬೋದು, ಮಾತಾಡಿದರೆ ಚೆನ್ನಾಗಿರುತ್ತೆ, ಅದು ಸೂಕ್ತವಾಗಿರುತ್ತೆ. ಹೀಗಂತ DK ಶಿವಕುಮಾರ್ ಅವರು ಈಗ ಮತ್ತೆ ಈ ಒಂದು ವಿಚಾರವಾಗಿ ಸ್ಫೋಟಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ವಿಚಾರವಾಗಿ ಅಲ್ಲಿ ನಡೀತಿರುವಂಥ ಒಂದು ಏನು ಷಡ್ಯಂತ್ರ ನಡೀತಿದೆ ಅಂತ ಆಗಿರ್ಬೋದು, ಅಥವಾ ಅನೇಕ ಶವಗಳನ್ನು ಹೂತು ಹಾಕುತ್ತಿರುವಂಥ ಪ್ರಕರಣ ಆಗಿರ್ಬೋದು, ಇನ್ನು ಏನೇನೆಲ್ಲ ಒಂದು ಅಲ್ಲಿ ಮಾತುಗಳು ಕೇಳಿ ಬಂದಿದ್ದು ಆ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಂತೆ ಆ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ತನಿಖೆ ಆಗ್ತಾ ಇದೆ. ಅದಕ್ಕಂತಾನೆ SIT ತಂಡವನ್ನು ರಚನೆ ಮಾಡಲಾಗಿದೆ ಸರ್ಕಾರದಿಂದ, ಅದು ತನಿಖೆ ಮಾಡ್ತಾ ಇದೆ. ನಿನ್ನೆಯಷ್ಟೇ SITಯ ಮುಖ್ಯಸ್ಥ ಆಗಿರುವಂತಹ ಪ್ರಣವ್ ಮೊಹಂತಿ ಅವರು ಗೃಹ ಸಚಿವರನ್ನ ಅವರು ಮನೆಗೆ ಹೋಗಿ ಭೇಟಿ ಮಾಡಿದ್ರು, ಕೆಲವೊಂದು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ರು. ಹೀಗಾಗಿ ಈ ಒಂದು ವಿಚಾರದಲ್ಲಿ ಏನೇ ಮಾತನಾಡೋದಿದ್ರೂ ಕೂಡ SITಯ ವರದಿ ಬಂದ ನಂತರನೇ ಮಾತಾಡಿದ್ರೆ ಸೂಕ್ತ. ಅದಕ್ಕೋಸ್ಕರ ನಾನು ಕೂಡ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿ ವಜಾಗಿದ್ರು ಕೂಡ ಸರ್ಕಾರದ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ತಗೊಳ್ತೀರಾ? ಬೇಡ, ಅದು ನಮಗೆ ಸುಪ್ರೀಂ ಕೋರ್ಟ್ ಆಗಿದ್ದು ಗೊತ್ತು, ಕೇಸ್ ಹೋಗಿದ್ದು ಗೊತ್ತು, PIL ಹಾಕಿದ್ದು ಗೊತ್ತು, PIL ನಲ್ಲಿ ಲೋಕಲಲ್ಲಿ ಹೋಗಿ ಅಂತ ಅವ್ರು ಬೈಕ್ ಕಳಿಸಿದ್ದು ಗೊತ್ತು, ಅದೆಲ್ಲ ನಮ್ಗೆ ಗೊತ್ತಿದೆ. ಅದು ಬಟ್ ಅದನ್ನು ಯಾರನ್ನು ಸುಪ್ರೀಂ ಕೋರ್ಟ್ ಆಗಿದೆ ಅಂತ ಯಾರು ಹೇಳ್ಕೊಡಲ್ಲ. ಬುರುಡೆ ನೆನ್ಕೊಂಡೋಗಿ ಡೆಲ್ಲಿಗೂ ಹೇಳ್ಕೊಡೋದು ಬುರುಡೆನ, ಅದು ಕೂಡ ನಮ್ಗೆ ಮಾಹಿತಿ ಇದೆ. ಬಟ್ ಅದನ್ನ ನಾವು ಅಧಿಕೃತವಾಗಿ ಡಿಪಾರ್ಟ್ಮೆಂಟ್ ಅವರೇ ನಮ್ಗೆ ತಿಳಿಸಿದ್ರು. ಸರ್, ಈಗ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿ ವಜಾಗಿದ್ರು ಕೂಡ ಸರ್ಕಾರದ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ತಗೊಳ್ತೀರಾ? ಬೇಡ, ಅದು ನಮಗೆ ಸುಪ್ರೀಂ ಕೋರ್ಟ್ ಆಗಿದ್ದು ಗೊತ್ತು, ಕೇಸ್ ಹೋಗಿದ್ದು ಗೊತ್ತು, PIL ಹಾಕಿದ್ದು ಗೊತ್ತು, PIL ನಲ್ಲಿ ಲೋಕಲಲ್ಲಿ ಹೋಗಿ ಅಂತ ಅವ್ರು ಬೈಕ್ ಕಳಿಸಿದ್ದು ಗೊತ್ತು, ಅದೆಲ್ಲ ನಮ್ಗೆ ಗೊತ್ತಿದೆ. ಅದು ಬಟ್ ಅದನ್ನ ಯಾರನ್ನು ಸುಪ್ರೀಂ ಕೋರ್ಟ್ ಆಗಿದೆ ಅಂತ ಯಾರು ಹೇಳ್ಕೊಡಲ್ಲ. ಬುರುಡೆ ನೆನ್ಕೊಂಡೋಗಿ ಡೆಲ್ಲಿಗೂ ಹೇಳ್ಕೊಡೋದು ಬುರುಡೆನ, ಅದು ಕೂಡ ನಮ್ಗೆ ಮಾಹಿತಿ ಇದೆ. ಬಟ್ ಅದನ್ನ ನಾವು ಅಧಿಕೃತವಾಗಿ ಡಿಪಾರ್ಟ್ಮೆಂಟ್ ಅವರೇ ನಮ್ಗೆ. ಧರ್ಮಸ್ಥಳ ಪ್ರಕರಣದಲ್ಲಿ ಯಾರು ಏನೇ ಮಾತನಾಡೋದಿದ್ರು ಕೂಡ ಅದೀಗ ಮಾತನಾಡೋದು ಸರಿ ಇರಲ್ಲ. ರಾಜಕೀಯವಾಗಿ ಯಾರು ಏನೇ ಮಾತನಾಡಬಹುದು, ಆದರೆ ಯಾರಾದರೂ ಮಾತನಾಡೋ ಹಾಗಿದ್ರೆ SITಯ ಒಂದು ವರದಿ ಬರಲಿ, ಆ ವರದಿ ಬಂದ ನಂತರ ಮಾತಾಡಿದ್ರೆ ಅದು ಚೆನ್ನಾಗಿರುತ್ತೆ. ನಾನು ಕೂಡ ವರದಿ ಬಂದ ಮೇಲೇ ಮಾತನಾಡ್ತೀನಿ ಅಂತ DK ಶಿವಕುಮಾರ್ ಹೇಳಿರುವಂಥದ್ದು. ಈಗ ಮತ್ತೊಂದು ಸ್ಫೋಟಕ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಭಾಳಷ್ಟು ಯೋಚನೆ ಮಾಡ್ತಾ ಇದ್ದಾರೆ. DCM ಅವರಿಗೆ ಇನ್ನು ಈ ರೀತಿಯಾಗಿ ಹೀಗೆ ಹೇಳ್ತಾ ಇದ್ದಾರೆ. ಇಷ್ಟು ದಿನ SIT ಏನು ತನಿಖೆಯನ್ನು ಮಾಡ್ತಾ ಇತ್ತು, ಆ SITನ ರಚಿಸಿದ್ದೇ ಇವರ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿದ್ರು ಕೂಡ ಅವರು ಕೂಡ ಹೇಳಿದರು. ಸಿದ್ದರಾಮಯ್ಯ ಅವರು ಲಾಸ್ಟ್ ಟೈಮಲ್ಲಿ ಹೇಳಿದರು, ಮತ್ತು ಯಾರೋ ಗೃಹ ಸಚಿವರು ಕೂಡ ಹೇಳಿದರು, ಪರಮೇಶ್ವರ್ ಅವರು. SIT ಏನು ತನಿಖೆ ಮಾಡುತ್ತೆ, ಅದು ಯಾರ ಒಂದು ಒತ್ತಡಕ್ಕೂ ಕೂಡ ಒಳಪಡದೆ ತನಿಖೆಯನ್ನು ಮಾಡ್ತಾ ಇದೆ. ಮುಖ್ಯವಾಗಿ ಇದರಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಲ್ಲ, ಯಾವುದೇ ರೀತಿಯ ಒತ್ತಡವನ್ನು ಹಾಕಲ್ಲ, ಅವರಿಗೆ ಮುಕ್ತವಾದಂಥ ಒಂದು ಅಧಿಕಾರವನ್ನು ಕೊಟ್ಟಿದ್ದೇವೆ, ಅವರು ಎಲ್ಲ ರೀತಿಯಲ್ಲಿಯೂ ಕೂಡ ತನಿಖೆಯನ್ನು ಮಾಡ್ತಾರೆ. ಆ ತನಿಖೆ ಸರಿಯಾದ ರೀತಿಯಲ್ಲಿ ನಡೀತಾ ಇದೆ. ಯಾರು ಏನೇ ಆರೋಪ ಮಾಡ್ಬೋದು, ಹೇಳಬಹುದು SIT ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅಂತ. ಆದರೆ ನಮ್ಮ ಪ್ರಕಾರ SIT ತನಿಖೆ ಸರಿಯಾಗಿ ನಡೀತಾ ಇದೆ. ಆ ಒಂದು ವರದಿ ಬಂದ ನಂತರ
ಏನೇ ಇದ್ರೂ ಕೂಡ ನಾವು ವಿಚಾರಗಳನ್ನು ಮಾತನಾಡ್ಸೋಣ. ಅದು ಬರೋದಕ್ಕೂ ಮುಂಚೆ ಹೇಳಿಕೆಗಳನ್ನು ಕೊಡುವಂಥದ್ದು, ವಿವಾದಗಳನ್ನು ಸೃಷ್ಟಿಸುವಂಥದ್ದು ಇವೆಲ್ಲವೂ ಕೂಡ ಸರಿಯಲ್ಲ ಅಂತ ಹೇಳ್ತಾ ಇರೋದು. ಕೆಲ ದಿನಗಳ ಹಿಂದೆ ಎಷ್ಟೇ ಒಂದು ದೊಡ್ಡ ಷಡ್ಯಂತ್ರ ಎಂಬ ಒಂದು ಮಾತನ್ನು ಹೇಳಿದ್ರು ಡಿ ಕೆ. ಈಗ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ವಿಚಾರವಾಗಿ. ಈ ರೀತಿಯಾಗಿ SIT ತನಿಖೆಯ ಬಗ್ಗೆ ಈಗ ಹೇಳ್ತಾ ಇರುವಂಥದ್ದು ಏನಿದೆ, ಈಗ ಮತ್ತಷ್ಟು ಕಾರಣ ಅಂದರೆ ಏನ ಇರ್ಬೋದು ಅಂತ ಯೋಚನೆ ಮಾಡುವಂತೆ ಆಗಿದೆ DK ಶಿವಕುಮಾರ್ ಈ ಒಂದು ಮಾತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.